ನಾನು ಹಗಲು ರಾತ್ರಿ ದುಡಿದರೆ ಮಾತ್ರ ನಮಗೆ ಊಟ ಸಿಗುತ್ತದೆ. ದೇವರು ನನ್ನನ್ನು ನೋಡುತ್ತಿದ್ದಾನೆ. ನನಗೋಸ್ಕರ ಏನೋ ಯೋಜನೆ ಮಾಡಿರುತ್ತಾನೆ. ಇವರೆಲ್ಲರೂ ಎಲ್ಲಿಗೆ ಹೋಗುತ್ತಿದ್ದಾರೆ? ಸಿಮ್ ಸಿಮ್ ಬಾಗಿಲು ತೆಗಿ. ಈ ಗುಹೆಯಲ್ಲಿ ಏನಿರಬಹುದು? ಸಿಮ್ ಸಿಮ್ ಬಾಗಿಲು ಮುಚ್ಚು. ಡಕಾಯತರು ಹೋದಂತಿದೆ. ಒಳಗೆ ಹೋಗಿ ನೋಡುತ್ತೇನೆ. ಸಿಮ್ ಸಿಮ್ ಬಾಗಿಲು ತೆಗಿ. ಅರೆ, ಇಷ್ಟೊಂದು ಚಿನ್ನ! ನಮಗೆ ಬದುಕಲು ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಳ್ಳುತ್ತೇನೆ. ಸಿಮ್ ಸಿಮ್ ಬಾಗಿಲು ಮುಚ್ಚು. ಈ ಚಿನ್ನವನ್ನು ಅಮಿನಲಿಗೆ ತೋರಿಸುತ್ತೇನೆ. ಈ ಚಿನ್ನ ನನಗೆ ಒಂದು ಗುಹೆ ಅಲ್ಲಿ ಸಿಕ್ಕಿತು. ನಾವು ಇದನ್ನು ತೂಕ ಮಾಡಬೇಕು. ಕಸಿಂಬಲಿ ತಕ್ಕದಿ ಇದೆ. ನಾಳೆ ಬೆಳಿಗ್ಗೆ ಕಸಿಂಬಾಲಿ ಹೋಗಿ ತರುತ್ತೇನೆ. ಬಾ ಅಮೀನಾ, ಏನು ಬೇಕಿತ್ತು? ನಮಗೆ ಒಂದು ಸಲ ನಿಮ್ಮ ತಕ್ಕಡಿ ಬೇಕಿತ್ತು. ಖಂಡಿತ ಈಗಲೇ ತಂದು ಕೊಡುವೆ. ಏ ಭಿಕ್ಷುಕಿಗೆ ತಕ್ಕದಿ ಏಕೆ ಬೇಕು? ಏನೋ ವಿಚಾರ ಇದೆ. ತಕ್ಕದಿಗೆ ಜೇನುತುಪ್ಪ ಹಚ್ಚುತ್ತೇನೆ. ಈಗ ನನಗೆ ಅಮಿನಾ ಏನು ತೂಕ ಮಾಡುತ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಹಾಗೋ ಧನ್ಯವಾದಗಳು. ಅಮೀನಾ, ಬೇಗ ಬೇಗ ತೂಕ ಮಾಡೋಣ. 3 ಸರಕು ಇದೆ. ನಮ್ಮ ಜೀವನಕ್ಕೆ ಇಷ್ಟೇ ಸಾಕು. ಧನ್ಯವಾದಗಳು. ಓ, ಇದು ಚಿನ್ನ. ಇಲ್ಲಿ ನೋಡಿ, ಚಿನ್ನ. ಅಲಿಬಾಬಾಗೆ ಎಲ್ಲಿಂದಲೂ ಚಿನ್ನ ಸಿಕ್ಕಿದೆ. ತೂಕ ಮಾಡುವಷ್ಟು ಚಿನ್ನ ಎಲ್ಲಿಂದ ಬಂತು? ವಿಚಾರಿಸುತ್ತೇನೆ. ಅಲಿಬಾಬಾ, ನಾನು ಕಸಿಂ ಬಂದಿದ್ದೇನೆ. ನಿನ್ನ ಹತ್ತಿರ ಬಹಳಷ್ಟು ಚಿನ್ನ ಇದೆ. ಎಲ್ಲಿ ಸಿಕ್ಕಿತು? ನೀನು ಅಲ್ಲಿಗೆ ಹೋಗಬೇಡ, ಸಂಕಷ್ಟ ಬರಬಹುದು. ಸಿಮ್ ಸಿಮ್ ಬಾಗಿಲು ತೆಗಿ. ಇದೆಲ್ಲ ನನ್ನದೇ. 100 ತಲೆಮಾರು ಆರಾಮಾಗಿ ಇರಬಹುದು. ದುಮ್ ದುಮ್ ಬಾಗಿಲು ತೇರಿ. ಭೂಮ್ ಭೂಮ್ ಬಾಗಿಲು ತೇರಿ. ಅಯ್ಯೋ, ನನ್ನ ಅತಿಯಾದ ಆಸೆ ನನ್ನನ್ನು ಮಂಡನಾಗಿ ಮಾಡಿದೆ. ನಿನ್ನ ಸಮಯ ಬಂದಿದೆ ಕಾಸಿಂ. ನನ್ನ ಅತ್ಯಾಸೆಯೇ ಇದಕ್ಕೆಲ್ಲ ಕಾರಣ. ಆಸೆಯೇ ದುಃಖಕ್ಕೆ ಮೂಲ.